ಬಾಲಕಿ ಶ್ರೀನಂದ ಶವವಾಗಿ ಪತ್ತೆಯಾದಂತಹ ಪ್ರಕರಣದಲ್ಲಿ ಮತ್ತೊಂದು ತಿರುವು ಪಡೆದುಕೊಳ್ತಾ ಇದೆ. ಈಗ ಅಪ್ಪ ಬೈದಿದ್ದಕ್ಕೇನಾದರೂ ಈ ಬಾಲಕಿ ಆತ್ಮಹತ್ಯೆಗೆ ಶರಣಾದ್ಲಾ? ಶ್ರೀನಂದ ಸಾವಿಗೆ ಅಪ್ಪ ಬೈದಿದ್ದು ಕಾರಣವಾಯ್ತಾ ಅನ್ನುವ ಪ್ರಶ್ನೆ ಮತ್ತು ಅನುಮಾನಗಳು ಮೂಡ್ತಾ ಇದ್ದಾವೆ. ಕಾರಣ ಏನು ಅಂದರೆ, ಯಾವಾಗಲೂ ಫೋನ್ನಲ್ಲೇ ಇರ್ತೀಯಾ ನೀನು ಅಂತೇಳಿ ಅವರ ತಂದೆ ಆಕೆಯನ್ನು ಗದರಿದ್ರಂತೆ. ಹಾಗೆ ಗದರೋದಕ್ಕೆ ಕಾರಣ ಏನು ಅಂದರೆ, ಆತ್ಮಹತ್ಯೆಗೆ ಶರಣಾಗೋದಕ್ಕೂ ಮೊದಲು ಶ್ರೀನಂದ ಫೋನ್ನಲ್ಲಿ ಸಂಭಾಷಣೆಯನ್ನು ನಡೆಸಿದ್ಲು. ಸುಮಾರು 15-16 ನಿಮಿಷಗಳಿಗೂ ಹೆಚ್ಚು ಕಾಲ ಒಂದು ಕಾಲನ್ನು ಮಾಡಿ ಮಾತನಾಡಿದ್ಲು ಶ್ರೀನಂದ. ತನ್ನ ಸ್ನೇಹಿತೆಯ ಜೊತೆಯಲ್ಲಿ 15 ನಿಮಿಷ ಮಾತನಾಡಿದ್ಲು ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಂದೆಯ ಫೋನನ್ನು ವಶಕ್ಕೆ ಪಡೆದು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಈ ಸತ್ಯ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಇದೇ ಕಾರಣನಾ ಅನ್ನೋದು ಗೊತ್ತಿಲ್ಲ, ಆದರೆ ಇದು ಕೂಡ ಕಾರಣ ಇರಬಹುದಾ ಅನ್ನುವ ಒಂದು ಅನುಮಾನ ಈಗ ಮೂಡ್ತಾ ಇದೆ. ತಂದೆ ಬೈದಿದ್ದಕ್ಕೇನಾದರೂ ಮನನೊಂದು ಈ ಬಾಲಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲಾ? ಯಾಕೆ ಅಂದರೆ, ಶ್ರೀನಂದ ಅವರ ಫ್ಯಾಮಿಲಿ ಎಲ್ಲ ಏನು ಟ್ರಿಪ್ಗೆ ಹೋಗಿತ್ತು, ಈ ಸಂದರ್ಭದಲ್ಲಿ ಆ ಹುಡುಗಿ ಸಾಯೋದಕ್ಕಿಂತ ಮೊದಲು ಆಕೆಯ ಸಾವು ಹೇಗೆ ಸಂಭವಿಸಿತು ಅನ್ನೋ ಅನುಮಾನಗಳು ಕೂಡ ಈಗ ಇರುವಂಥದ್ದು. ಇದು ಆತ್ಮಹತ್ಯೆಯಾ ಅಥವಾ ಬೇರೆ ಏನಾರ ಕಾರಣ ಇದೆಯಾ, ಅದರ ಬಗ್ಗೆ ಕೂಡ ತನಿಖೆ ನಡಿಬೇಕಿದೆ. ಪೋಸ್ಟ್ಮಾರ್ಟಮ್ ಆಗಿದೆ, ಪೋಸ್ಟ್ಮಾರ್ಟಮ್ನ ವರದಿ ಬರಬೇಕು. ಆದರೆ ಪೊಲೀಸರು ಶ್ರೀನಂದಾಳ ತಂದೆಯ ಫೋನನ್ನು ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಅದನ್ನು ವಶಕ್ಕೆ ಪಡೆದು ಆಗ ಶ್ರೀನಂದ ಬೇರೆಯವರ ಜೊತೆ ಮಾತನಾಡಿದ್ದು ಬೆಳಕಿಗೆ ಬಂದಿದೆ. ಅವರ ತಂದೆಯನ್ನು ವಿಚಾರಣೆ ಮಾಡಿದಾಗ ಅವರು ಹೇಳಿದ್ದಾರೆ, ಇಲ್ಲ, ನನ್ನ ಮಗಳು ತನ್ನ ಸ್ನೇಹಿತೆಯ ಜೊತೆಯಲ್ಲಿ ಮಾತನಾಡಿದ್ಲು, ಸುಮಾರು 15 ನಿಮಿಷಗಳ ಕಾಲ ಮಾತನಾಡಿದ್ಲು. ಆ ಸಂದರ್ಭದಲ್ಲಿ ನಾನು ಆಕೆಗೆ ಬೈದಿದ್ದೆ, ಯಾವಾಗಲೂ ನೀನು ಫೋನ್ನಲ್ಲೇ ಇರ್ತೀಯಾ ಅಂತೇಳಿ ನಾನು ಆಕೆಯನ್ನು ಗದರಿದ್ದೆ, ಕೋಪಗೊಂಡಿದ್ದೆ ಆಕೆ ಮೇಲೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಹೀಗಾಗಿ ಇವಾಗ ಈ ಅನುಮಾನ ಹುಡ್ತಾ ಇರುವಂಥದ್ದು. ಅದರಿಂದ ಏನಾದರೂ ಮನನೊಂದು ತಂದೆ ಬೈದರು ಅನ್ನೋ ಕಾರಣಕ್ಕೆ ಮನನೊಂದು ಈ ಥರದ ಒಂದು ನಿರ್ಧಾರವನ್ನೇನಾದರೂ ಶ್ರೀನಂದ ತೆಗೆದುಕೊಂಡ್ಲಾ ಅಂತ. ಆದರೆ ಯಾವುದಕ್ಕೂ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಪೊಲೀಸರು ತನಿಖೆಯನ್ನು ಮಾಡಬೇಕಿದೆ. ಮರಣೋತ್ತರ ಪರೀಕ್ಷೆ ನಡೆದಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಪೊಲೀಸರ ತನಿಖೆಯ ಆಯಾಮ ಯಾವ ದಿಕ್ಕಿನಲ್ಲಿ ಇರುತ್ತೆ, ಯಾವ ದಿಕ್ಕಿನಲ್ಲಿ ಅವರು ತನಿಖೆಯನ್ನು ಮಾಡ್ತಾರೆ ಅನ್ನೋದರ ಮಾಹಿತಿ ಲಭ್ಯ ಆಗುತ್ತೆ. ಯಾಕೆ ಅಂದರೆ, ಪೋಸ್ಟ್ಮಾರ್ಟಮ್ನ ವರದಿ ಬಂದಾಗ ಸಾವಿಗೆ ನಿಖರ ಕಾರಣ, ಯಾವ ರೀತಿಯಲ್ಲಿ ಸಾವು ಆಯಿತು ಅನ್ನೋದರ ಹೆಚ್ಚಿನ ಮಾಹಿತಿಗಳು ಅವರಿಗೆ ಸಿಗ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳೇನಾದರೂ ಬಂದಲ್ಲಿ ಆಗ ತನಿಖೆಯ ದಿಕ್ಕು ಮತ್ತೆ ಬದಲಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.